ತಂಡದಿಂದ ಹೋಗುವಾಗಲೂ ದಿಲ್ ಗೆದ್ದ ದಿವಾಲ್. ರಾಹುಲ್ ದ್ರಾವಿಡ್ ಜೆಂಟಲ್ಮ್ಯಾನ್ ಗೇಮ್ನ ರಿಯಲ್ ಜೆಂಟಲ್ಮ್ಯಾನ್. ರಾಹುಲ್ ದ್ರಾವಿಡ್ ಭಾರತಕ್ಕೆ ಐತಿಹಾಸಿಕ T20 ವಿಶ್ವಕಪ್ ಗೆಲ್ಲಿಸಿಕೊಟ್ಟು ನಿರ್ಗಮಿಸಿದ್ದಾರೆ. ಹೋಗುವಾಗಲೂ ಮಾದರಿ ನಡೆಯಿಂದ ಗೆಲ್ಲರ ಹೃದಯ ಗೆದ್ದಿದ್ದಾರೆ. ದ್ರಾವಿಡ್ ಎಂದಿಗೂ ತಮ್ಮ ಸಾಧನೆ ಬಗ್ಗೆ ಗರ್ವ ಪಟ್ಟುಕೊಂಡವರಲ್ಲ. ತಮಗೆ ಸಿಕ್ಕ ಸ್ಥಾನದಿಂದ ಮೈ ಮರೆತವರಲ್ಲ. ಯಾವ ಹಮ್ಮೂ ಇಲ್ಲ, ಬಿಮ್ಮೂ ಇಲ್ಲ. ಆಟಗಾರನಾಗಿದ್ದಾಗಲೂ ಹಾಗೆ, ಇಂದಿಗೂ ಹಾಗೆ. ನಿಜಕ್ಕೂ ಇಂಥವರು ಕೋಟಿಗೊಬ್ಬ. ಅವರಿಗೆ ಕೊಟ್ಟಷ್ಟೇ ಪ್ರೈಸ್ ಮನಿಯನ್ನ ನನಗೂ ಕೊಡಿ. ಟೀಂ ಇಂಡಿಯಾ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ 17 ವರ್ಷಗಳ ಬಳಿಕ T20 ವಿಶ್ವಕಪ್ ಗೆದ್ದು ಹೊಸ ಚರಿತ್ರೆ ಸೃಷ್ಟಿಸಿತು. ಕಪ್ ಗೆದ್ದ ಖುಷಿಗೆ ಬಿಸಿಸಿಐ ವಿಶ್ವ ಚಾಂಪಿಯನ್ ತಂಡಕ್ಕೆ ಬಂಪರ್ 125 ಕೋಟಿ ರೂಪಾಯಿ ಬಹುಮಾನ ಘೋಷಿಸಿತ್ತು. ಆ ಪೈಕಿ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ಗೂ ಜಾಕ್ಪಾಟ್ ಹೊಡೆದಿತ್ತು. ದಿವಾಲ್ಗೆ ಬಿಸಿಸಿಐ 5 ಕೋಟಿ ರೂಪಾಯಿ ಬೋನಸ್ ನೀಡಿ ಖುಷಿಪಡಿಸಿತ್ತು. ಚಾಂಪಿಯನ್ ಕೋಚ್ ದ್ರಾವಿಡ್ ತಮಗೆ ನೀಡಿದ್ದ 5 ಕೋಟಿ ರೂಪಾಯಿ ಬಹುಮಾನವನ್ನ ತಿರಸ್ಕರಿಸಿದ್ದು ಬಿಸಿಸಿಐಗೆ ಹಿಂತಿರುಗಿಸಿದ್ದಾರೆ. 5 ಕೋಟಿ ರೂಪಾಯಿ ಬದಲು ಕೇವಲ 2.5 ಕೋಟಿ ರೂಪಾಯಿಯನ್ನ ಮಾತ್ರ ತಮಗೆ ನೀಡಿ ಎಂದಿದ್ದಾರೆ. ರಾಹುಲ್ ದ್ರಾವಿಡ್ ಅವರ ಮನವಿಯನ್ನ ಗೌರವಿಸಿದ ಬಿಸಿಸಿಐ ಟೀಂ ಇಂಡಿಯಾದ ಸಹಾಯಕ ಸಿಬ್ಬಂದಿ ಬೌಲಿಂಗ್ ಕೋಚ್ ಫರಾಸ್ ಮಾಂಬ್ರೆ, ಫೀಲ್ಡಿಂಗ್ ಕೋಚ್ ಟಿ ದಿಲೀಪ್ ಹಾಗೂ ಬ್ಯಾಟಿಂಗ್ ಕೋಚ್ ವಿಕ್ರಮ್ ರಾಥೋಡ್ ಇವರಿಗೆ ನೀಡಿದಷ್ಟೇ ಬೋನಸ್ ಹಣವನ್ನಷ್ಟೇ ನನಗೂ ಕೊಡಿ ಎಂದು ಮಾಜಿ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅವರು ಮನವಿ ಮಾಡಿದ್ದಾರೆ. ನಾವು ಅವರ ಭಾವನೆಗಳನ್ನು ಗೌರವಿಸುತ್ತೇವೆ ಎಂದು ಬಿಸಿಸಿಐನ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಸಮಾನತೆಯ ಪಾಠ ಮಾಡಿದ ಕನ್ನಡಿಗರ ಕಣ್ಮಣಿ ರಾಹುಲ್ ದ್ರಾವಿಡ್ ಸೆಲ್ಫ್ಲೆಸ್ ಕ್ರಿಕೆಟರ್ ಅನ್ನೋ ಮಾತಿದೆ. ಇದೀಗ ಅದು ಮತ್ತೊಮ್ಮೆ ಸಾಬೀತಾಗಿದೆ. ಬಿಸಿಸಿಐ ಹೆಡ್ ಕೋಚ್ಗೆ 5 ಕೋಟಿ ರೂಪಾಯಿ ಬಹುಮಾನ ನೀಡಿದ್ರೆ 3 ಸಹಾಯಕ ಸಿಬ್ಬಂದಿಗೆ ತಲಾ 2.5 ಕೋಟಿ ರೂಪಾಯಿ ವಿತರಿಸಿತ್ತು. ಒಪ್ಪದ ದಿವಾಲ್ ಎಲ್ಲ ಸಿಬ್ಬಂದಿಗೆ ನೀಡಿದಷ್ಟೇ ಬೋನಸ್ ಹಣವನ್ನು ತನಗೂ ನೀಡಿ ಎಂದು ಹೇಳಿದ್ದಾರೆ. ವಿಶ್ವಕಪ್ ಗೆಲುವಿನಲ್ಲಿ ಎಲ್ಲ ಸಿಬ್ಬಂದಿ ಪಾತ್ರ ಸಮಾನವಾಗಿದೆ. ಹೀಗಾಗಿ ತಾನು 5 ಕೋಟಿ ಪಡೆದು ಉಳಿದವರಿಗೆ 2.5 ಕೋಟಿ ರೂಪಾಯಿ ನೀಡಿದ್ದು ದ್ರಾವಿಡ್ ಮನಸ್ಸಿಗೆ ಹಿಡಿಸಲಿಲ್ಲ. ತಾರತಮ್ಯ ಬೇಡ, ನೀಡೋದಾದ್ರೆ ಎಲ್ಲರಿಗೂ ಒಂದೇ ಸಮಾನ ಬೋನಸ್ ಕೊಡುವಂತೆ ಹೇಳಿಕೊಂಡಿದ್ದಾರೆ. ಅಂಡರ್ 19 ವಿಶ್ವಕಪ್ ಗೆಲ್ಲಿಸಿದಾಗಲೂ ಬೋನಸ್ ಬೇಡ ಎಂದಿದ್ದ ರಾಹುಲ್ ದ್ರಾವಿಡ್ ಸಹಾಯಕ ಸಿಬ್ಬಂದಿ ಪರ ಬ್ಯಾಟ್ ಬೀಸಿ ಹೃದಯ ಗೆಲ್ತಿರೋದು ಇದೇ ಮೊದಲೇಂದೇನಲ್ಲ. ಅಂಡರ್ 19 ವಿಶ್ವಕಪ್ ವಿಜೇತ ತಂಡದ ಮುಖ್ಯ ಕೋಚ್ ಆಗಿದ್ದ ಸಂದರ್ಭದಲ್ಲೂ ಇದೇ ರೀತಿಯ ನಿಲುವನ್ನ ರಾಹುಲ್ ದ್ರಾವಿಡ್ ತೆಗೆದುಕೊಂಡಿದ್ರು. ಆ ವೇಳೆ ರಾಹುಲ್ ದ್ರಾವಿಡ್ 50 ಲಕ್ಷ ಹಣವನ್ನ ಪಡಿಬೇಕಾಗಿತ್ತು. ಆ ವೇಳೆ ಇತರ ಸಹಾಯಕ ಸಿಬ್ಬಂದಿಗೆ 20 ಹಾಗೂ ಆಟಗಾರರಿಗೆ 30 ಲಕ್ಷ ರೂಪಾಯಿಯಂತೆ ಬಹುಮಾನವನ್ನ ನೀಡಿದ್ರು. ಆದರೆ ಅಂದು ಇಂತಹ ವಿಭಜನೆಯನ್ನ ನಿರಾಕರಿಸಿದ ದ್ರಾವಿಡ್ ಎಲ್ಲರಿಗೂ ಸಮವಾಗಿ ಬಹುಮಾನದ ಹಣವನ್ನ ನೀಡುವಂತೆ ಬಿಸಿಸಿಐಗೆ ಒತ್ತಾಯ ಮಾಡಿದ್ರು. ಇದರಂತೆ ಬಿಸಿಸಿಐ ದ್ರಾವಿಡ್ ಸೇರಿದಂತೆ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೂ 25 ಲಕ್ಷ ರೂಪಾಯಿ ನೀಡಿತ್ತು. ಸ್ವಾರ್ಥ ತುಂಬಿದ ಜಗತ್ತಿನಲ್ಲಿ ಬೇರೆಯವರ ಬಗ್ಗೆ ಯೋಚಿಸೋದೇ ವಿರಳ. ಅಂಥದ್ರಲ್ಲಿ ರಾಹುಲ್ ದ್ರಾವಿಡ್ ತಾರತಮ್ಯ ಬೇಡ, ಸಹಾಯಕ ಸಿಬ್ಬಂದಿಗೆ ನೀಡುವಷ್ಟೇ ಸಮಾನ ಬೋನಸ್ ಅನ್ನ ಕೊಡಿ ಅಂತ ಹೇಳ್ತಿರೋದು ನಿಜಕ್ಕೂ ಶ್ಲಾಘನೀಯ ಮತ್ತು ಅನುಕರಣೀಯ ನಡೆ. ಇದಕ್ಕೆ ಕನ್ನಡದ ಕಣ್ಮಣಿ ಅಂದ್ರೆ ಎಲ್ಲರಿಗೂ ಇಷ್ಟ.